ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ 2025 ಸಿಲೆಬಸ್ ಅನುಸಾರವಾಗಿ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಈ ಒಂದು ಪೇಪರ್ ಟೈಟಲ್ ಅನ್ನು ಹೊಂದಿದ್ದು, ಇಂದಿನ ವಿಡಿಯೋದಲ್ಲಿ ಈ ಒಂದು ಸಬ್ಜೆಕ್ಟ್ ನ ಸಿಲೆಬಸ್ ಅನ್ನು ಡಿಸ್ಕಸ್ ಮಾಡಲಾಗಿದೆ. ಹಾಗೂ ಈ ಒಂದು ವಿಡಿಯೋದಲ್ಲಿ ಈ ಸಿಲೆಬಸ್ ಅನ್ನು ಫಸ್ಟ್ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡಲಾಗಿದೆ. ಹಾಗೂ ಇಂದಿನ ಸಿಲೆಬಸ್ ವಿಡಿಯೋನ ನೋಡಿಲ್ಲ ಅಂದ್ರೆ ಅದನ್ನು ನೋಡಿಕೊಂಡು ಮತ್ತೆ ಈ ವಿಡಿಯೋವನ್ನು ನೋಡಿ. ಈ ರೀತಿ ಎಲ್ಲಾ ಸಿಲೆಬಸ್ ಅನ್ನು, ರಾಜ್ಯಶಾಸ್ತ್ರ ವಿಷಯದ ಎಲ್ಲಾ ಸಿಲೆಬಸ್ ಅನ್ನು ನಾವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಐತಿಹಾಸಿಕ ಹಿನ್ನೆಲೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು, ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಮೀನ್ಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, meaning, definitions and scope of political science we want to study in this video. ಮತ್ತು ಎಲ್ಲ ನಿರೀಕ್ಷಿತ ಬಹುಮುಖ್ಯವಾದ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹಂಗೆ ಅಧ್ಯಯನ ಮಾಡಲಾಗುತ್ತದೆ. ಆದ್ದರಿಂದ ಈ ವಿಡಿಯೋ ಮುಖ್ಯ ಎಂದು ಹೇಳಬಹುದು. ನೆಕ್ಸ್ಟ್ ಸ್ಟೆಪ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರದ ಐತಿಹಾಸಿಕ ಹಿನ್ನೆಲೆ. ರಾಜ್ಯಶಾಸ್ತ್ರವು ಯಾವ ರೀತಿ ಬೆಳೆದು ಬಂದಿದೆ ಎಂಬುದನ್ನು ಅದರ ಐತಿಹಾಸಿಕ ಹಿನ್ನೆಲೆಯಲ್ಲಿ ಕಾಣಬಹುದು. ರಾಜ್ಯಶಾಸ್ತ್ರವು ಪ್ರಾಚೀನ ಗ್ರೀಕ್ ಕಾಲದಿಂದಲೂ ಬೆಳೆದು ಬಂದಿರುವುದನ್ನು ಕಾಣಬಹುದು. ಪ್ರಾಚೀನ ಗ್ರೀಕ್ನಲ್ಲಿ ನಗರ ರಾಜ್ಯಗಳು ಅಸ್ತಿತ್ವದಲ್ಲಿದ್ದವು. ಅಂತಹ ನಗರ ರಾಜ್ಯಗಳನ್ನು ಅಧ್ಯಯನ ಮಾಡುವ ಮೂಲಕ ರಾಜ್ಯಶಾಸ್ತ್ರ ಬೆಳಕಿಗೆ ಬಂದಿತು. ಅದರಲ್ಲಿ ಸಾಕ್ರೆಟಿಸ್ ಅವರ ಸಂವಾದಗಳ ಮೂಲಕ ಹಾಗೂ ಪ್ಲೇಟೋರ್ ಅವರ ಆದರ್ಶ ರಾಜ್ಯ ಸಿದ್ಧಾಂತ, ಅವರು ತಮ್ಮ ರಿಪಬ್ಲಿಕ್ ಗ್ರಂಥದಲ್ಲಿ ಆದರ್ಶವಾದ ರಾಜ್ಯದ ಸಿದ್ಧಾಂತ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಾಗೂ ಅರಿಸ್ಟಾಟಲ್ ದ ಪಾಲಿಟಿಕ್ಸ್ ಎಂಬ ಗ್ರಂಥದಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನು ಪರಿಚಯಿಸಿದ್ದಾರೆ. ಈ ರೀತಿ ರಾಜ್ಯಶಾಸ್ತ್ರ ಎಂಬ ವಿಷಯವು ಪ್ರಾಚೀನ ಗ್ರೀಕ್ನಲ್ಲಿ ದಿಂದ ಕಾಣಬಹುದು. ಅದು ಆಧುನಿಕ ಮತ್ತು ಮಧ್ಯಕಾಲೀನ ಪ್ರಪಂಚದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದರೂ ಸಹ ಅದರ ಮೂಲವನ್ನು ಪ್ರಾಚೀನ ಗ್ರೀಕ್ನಲ್ಲಿ ಕಾಣಬಹುದು. ಅವರು ತಮ್ಮ ನಗರ ರಾಜ್ಯಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಅರಿಸ್ಟಾಟಲ್ ಅವರು ಇತರೆ ವಿಷಯಗಳಿಂದ ರಾಜ್ಯಶಾಸ್ತ್ರವನ್ನು ಬೇರ್ಪಡಿಸಿ ಅದನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿರುವುದರಿಂದ ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎನ್ನುವರು. ಇವರು ಸುಮಾರು 158 ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಹಾಗೂ ನಂತರ ದಿ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಇವರು ಇತರೆ ವಿಷಯಗಳಿಂದ ಪ್ರತ್ಯೇಕ ಮಾಡಿ ರಾಜ್ಯಶಾಸ್ತ್ರವನ್ನು ಉತ್ಕೃಷ್ಟ ವಿಜ್ಞಾನವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದರಿಂದ ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರದ ಅರ್ಥ. ರಾಜ್ಯಶಾಸ್ತ್ರ ಎಂಬ ಪದವು, ಪಾಲಿಟಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ಇದನ್ನು ಮುಖ್ಯವಾಗಿ 2 ಅಂಕಕ್ಕೆ ಕೇಳಬಹುದು. ಗಿವ್ ದ ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರದ ಅರ್ಥವನ್ನು ನೀಡಿ ಎಂದಾಗ ನಾವು ಈ ಒಂದು ಉತ್ತರವನ್ನು ಬರೆಯಬೇಕಾಗುತ್ತದೆ. ರಾಜ್ಯಶಾಸ್ತ್ರವು ಪ್ರಾಚೀನ ಗ್ರೀಕ್ನ ಪಾಲಿಸ್ ಎಂಬ ಪದದಿಂದ ಬಂದಿದ್ದು, ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ಪ್ರಾಚೀನ ಗ್ರೀಕ್ನಲ್ಲಿ ಸಣ್ಣ ಪುಟ್ಟ ನಗರ ರಾಜ್ಯಗಳು ಅಸ್ತಿತ್ವದಲ್ಲಿದ್ದವು. ಅಂದರೆ ಸರೋವರ, ನದಿ, ಅರಣ್ಯಗಳು, ಬೆಟ್ಟ ಗುಡ್ಡಗಳು ಇರುವ ಕಾರಣದಿಂದಾಗಿ, ಭೌಗೋಳಿಕ ಅನಾನುಕೂಲಗಳಿರುವ ಕಾರಣದಿಂದಾಗಿ ಸಣ್ಣ ಪುಟ್ಟ ನಗರಗಳು ಸೇರಿ ತಮ್ಮ ಸರ್ಕಾರವನ್ನು ರಚಿಸಿಕೊಂಡಿದ್ದರು. ಇಂತಹ ಸರ್ಕಾರವನ್ನು ನಗರ ರಾಜ್ಯಗಳು ಎನ್ನುತ್ತಿದ್ದರು. ಇಂತಹ ನಗರ ರಾಜ್ಯಗಳನ್ನು ಅಧ್ಯಯನ ಮಾಡುವುದಕ್ಕೆ ಪಾಲಿಸ್ ಎಂದಿದ್ದರು. ಆದ್ದರಿಂದ ಪಾಲಿಸ್ ರಾಜ್ಯಶಾಸ್ತ್ರವನ್ನು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ. ಪರೀಕ್ಷೆಯಲ್ಲಿ ಇನ್ನೊಂದು ಪ್ರಶ್ನೆಯಾಗಿಯೂ ಕೇಳಬಹುದು. ನಗರ ರಾಜ್ಯಗಳು ಎಂದರೇನು, ಅಥವಾ ಯಾವುದಾದರೂ 2 ನಗರ ರಾಜ್ಯಗಳನ್ನು ಉದಾಹರಣೆಯಾಗಿ ಕೊಡಿ ಎಂತಲೂ ಕೇಳಬಹುದು. ನಗರ ರಾಜ್ಯಗಳು ಎಂದರೆ ಪ್ರಾಚೀನ ಗ್ರೀಕ್ನಲ್ಲಿ ಕೆಲವೊಂದು ಭೌಗೋಳಿಕ ಕಾರಣಗಳಿಂದ ಸಣ್ಣ ಪುಟ್ಟ ನಗರಗಳು ಸೇರಿ ಸರ್ಕಾರವನ್ನು ರಚಿಸಿಕೊಂಡಿದ್ದರು. ಇಂತಹ ಸರ್ಕಾರಗಳನ್ನು ನಗರ ರಾಜ್ಯಗಳು ಎನ್ನುವರು. ಉದಾಹರಣೆಗೆ ಅಥೆನ್ಸ್, ಸ್ಪಾರ್ಟಾ, ಮ್ಯಾಸಿಡೋನಿಯಾ, ಕಾರಿಂತ್, ಥೀವ್ಸ್ ಇನ್ನ ಮುಂತಾದವು. ನೆಕ್ಸ್ಟ್, ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳು. ರಾಜ್ಯಶಾಸ್ತ್ರದ ಬಗ್ಗೆ ರಾಜಕೀಯ ಚಿಂತಕರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಇರುವುದನ್ನು ಕಾಣಬಹುದು. ಅಂದರೆ ಒಬ್ಬೊಬ್ಬ ರಾಜಕೀಯ ಚಿಂತಕನು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ.
ಅದರಲ್ಲಿ ಪಾಲ್ ಜೆನೆಟ್ ಅವರು ವ್ಯಾಖ್ಯಾನಿಸಿರುವಂತೆ ರಾಜ್ಯದ ತಳಹದಿ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಅಂದರೆ ರಾಜ್ಯಶಾಸ್ತ್ರವು ರಾಜ್ಯದ ಬಗ್ಗೆ ಅಂದ್ರೆ ರಾಜ್ಯದ ಉಗಮದ ಬಗ್ಗೆ ಹಾಗೂ ಸಂಪೂರ್ಣವಾಗಿ ರಾಜ್ಯದ ಬಗ್ಗೆ ಹಾಗೂ ಸರ್ಕಾರದ ವಿಧಗಳು ಹಾಗೂ ಸರ್ಕಾರದ ಕಾರ್ಯಾಚರಣೆ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ರಾಜ್ಯಶಾಸ್ತ್ರ ಎಂದು ಪಾಲ್ ಜೆನೆಟ್ ಅವರು ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್ ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರವು ರಾಜ್ಯದಿಂದ ಪ್ರಾರಂಭವಾಗಿ ರಾಜ್ಯದ ಕೊನೆಯವರೆಗೂ ಅಧ್ಯಯನ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಇಲ್ಲಿ ರಾಜ್ಯವು ಹಿಂದೆ ಹೇಗಿತ್ತು, ರಾಜ್ಯವು ಈಗ ಹೇಗಿದೆ, ರಾಜ್ಯವು ಭವಿಷ್ಯದಲ್ಲಿ ಹೇಗಿರಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ ಎಂದು ಗಾರ್ನರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮೇಲಿನ ಎರಡು ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಹೇಳುವುದಾದರೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳನ್ನು ಒಳಗೊಂಡಿದ್ದು ಮಾನವನ ಎಲ್ಲಾ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಎಂದು ಹೇಳಬಹುದು. ನೆಕ್ಸ್ಟ್ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ. ಈ ಒಂದು ಕಾನ್ಸೆಪ್ಟ್ 5 ಮಾರ್ಕ್ಸ್ ಅಂದ್ರೆ 5 ಅಂಕಕ್ಕೆ ಮುಖ್ಯವಾದ ಪ್ರಶ್ನೆಯಾಗಿದೆ. ಇಂದಿನ 2 ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಇದನ್ನು 5 ಅಂಕಕ್ಕೆ ಕೇಳಲಾಗಿದೆ. ಆದ್ದರಿಂದ ಇದನ್ನು 5 ಅಂಕಕ್ಕೆ ಮುಖ್ಯವಾಗಿದೆ. ನೀವು ಹಿಂದೆ ಮೀನಿಂಗ್ ಅಂದ್ರೆ ಅರ್ಥ ಮತ್ತು ವ್ಯಾಖ್ಯವನ್ನು ಬರೆದ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಬರೆದಾಗ ನಿಮ್ಗೆ ಸಂಪೂರ್ಣ 5 ಅಂಕ ಸಿಗುತ್ತದೆ. ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ರಾಜ್ಯಶಾಸ್ತ್ರವು ಅಧ್ಯಯನ ಮಾಡುವ ಮಿತಿ ಎಂದರ್ಥ. ಅಂದರೆ ಯಾವುದೇ ಒಂದು ರಾಷ್ಟ್ರಕ್ಕೆ ತನ್ನದೇ ಆದ ಗಡಿ ಇರುವಂತೆ ಯಾವುದೇ ಒಂದು ವಿಷಯಕ್ಕೂ ತನ್ನ ಅಧ್ಯಯನ ವ್ಯಾಪ್ತಿಯು ಸೀಮಿತವಾಗಿರುತ್ತದೆ. ಆದ್ದರಿಂದ ರಾಜ್ಯಶಾಸ್ತ್ರವು ಅಧ್ಯಯನ ಮಾಡುವ ವಸ್ತುಗಳನ್ನು ಅಥವಾ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುವ ವಿಷಯಗಳನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿ ಎನ್ನುವರು. ರಾಜ್ಯಶಾಸ್ತ್ರದ ವ್ಯಾಪ್ತಿ ಬಗ್ಗೆ ರಾಜಕೀಯ ಚಿಂತಕರಲ್ಲಿ ಭಿನ್ನಾಭಿಪ್ರಾಯಗಳಿದ್ದು ಹಾಗೂ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿಶಾಲವಾಗಿದೆ ಎಂದು ಹೇಳಬಹುದು. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಮುಂದಿನಂತೆ ಒಂದೊಂದಾಗಿ ತಿಳಿದುಕೊಳ್ಳಬಹುದು. ಫಸ್ಟ್ ಪಾಯಿಂಟ್, ದಿ ಸ್ಟಡಿ ಆಫ್ ಸ್ಟೇಟ್, ರಾಜ್ಯದ ಅಧ್ಯಯನ. ಅಂದ್ರೆ ಕೆಲವರು ಸಾಂಪ್ರದಾಯಿಕ ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿರುವಂತೆ ರಾಜ್ಯಶಾಸ್ತ್ರವು ರಾಜ್ಯದ ಬಗ್ಗೆ ಅಧ್ಯಯನ ಮಾಡುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ರಾಜ್ಯಶಾಸ್ತ್ರವು ಸಂಪೂರ್ಣವಾಗಿ ರಾಜ್ಯದ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತದೆ. ಅಂದರೆ ರಾಜ್ಯದ ಅರ್ಥ ಅಂದರೆ ರಾಜ್ಯ ಎಂದರೇನು ಹಾಗೂ ರಾಜ್ಯದ ಸ್ವರೂಪ ಅಂದರೆ ರಾಜ್ಯವು ಯಾವ ರೀತಿ ತನ್ನ ಕಾರ್ಯವನ್ನು ನಡೆಸುತ್ತಿದೆ ಹಾಗೂ ರಾಜ್ಯದ ರಚನೆ ಹಾಗೂ ರಾಜ್ಯದ ಉಗಮದ ಸಿದ್ಧಾಂತಗಳು ಹಲವಾರು ಸಿದ್ಧಾಂತಗಳಿದ್ದು ಅದರ ಬಗ್ಗೆ ಅಧ್ಯಯನ ಮಾಡುತ್ತದೆ. ಹಾಗೂ ರಾಜ್ಯದ ಮೂಲಾಂಶಗಳು ಪ್ರಮುಖವಾಗಿ 4 ಇದ್ದು: ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ. ಈ ಮೂಲಾಂಶಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತದೆ. ಹಾಗೂ ರಾಜ್ಯದ ಕಾರ್ಯಗಳು ಹಾಗೂ ರಾಜ್ಯದ ವಿಧಗಳು. ಮುಖ್ಯವಾಗಿ ರಾಜ್ಯದ ವಿಧಗಳನ್ನು 2 ಕಾಣಬಹುದು. ಅದರಲ್ಲಿ ಫೆಡರಲ್ ಸಿಸ್ಟಮ್ ಅಂಡ್ ಯೂನಿಟರಿ ಸಿಸ್ಟಮ್ ಅಂದರೆ 2 ರೀತಿಯ ರಾಜ್ಯಗಳನ್ನು ಕಾಣಬಹುದು. ಅಂದರೆ ಏಕಾತ್ಮಕ ರಾಜ್ಯ, ಸಂಯುಕ್ತ ರಾಜ್ಯ ಎಂದು 2 ರಾಜ್ಯಗಳನ್ನು ಕಾಣಬಹುದು. ಅಧಿಕಾರವೆಲ್ಲ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನು ಏಕಾತ್ಮಕ ಸರ್ಕಾರ ಹಾಗೂ ಅಧಿಕಾರವೆಲ್ಲ ವಿಕೇಂದ್ರೀಕರಣ ಆಗಿದ್ದರೆ ಅದನ್ನು ಸಂಯುಕ್ತ ಸರ್ಕಾರ ಎಂದು ಹೀಗೆ 2 ವಿಧಗಳಾದ ರಾಜ್ಯವನ್ನು ವಿಂಗಡಿಸಬಹುದು. ಇಂತಹ ವಿಧಗಳ ಬಗ್ಗೆ ಅಧ್ಯಯನ ಮಾಡುವುದು ರಾಜ್ಯಶಾಸ್ತ್ರ ಎಂದು ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದಿ ಸ್ಟಡಿ ಆಫ್ ಗವರ್ನಮೆಂಟ್ ಅಂದರೆ ಸರ್ಕಾರದ ಅಧ್ಯಯನ. ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿರುವಂತೆ ರಾಜ್ಯಶಾಸ್ತ್ರವು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಅರ್ಥ, ಸರ್ಕಾರದ ರಚನೆ, ಸರ್ಕಾರದ ಕಾರ್ಯಗಳು ಹಾಗೂ ಸರ್ಕಾರದ ಮಹತ್ವ ಹಾಗೂ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಹಾಗೂ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಶಾಸಕಾಂಗ ಶಾಸನಗಳನ್ನು ರಚಿಸಬೇಕು, ಕಾರ್ಯಾಂಗ ಶಾಸನಗಳನ್ನು ಕಾರ್ಯರೂಪಕ್ಕೆ ತರಬೇಕು, ನ್ಯಾಯಾಂಗ ಈ 2 ಅಂಗಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳುತ್ತಾ ಹಾಗೂ ನ್ಯಾಯವನ್ನು ಒದಗಿಸಬೇಕು ಎಂಬುದನ್ನು ಅಧ್ಯಯನ ಮಾಡುತ್ತದೆ ಎಂದು ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದ ವಿಧಗಳು
ಅಂದರೆ ಸಂಸದೀಯ ಮಾದರಿ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ. ಸಂಸದೀಯ ಸರ್ಕಾರ ಎಂದರೆ ಶಾಸಕಾಂಗದ ಒಪ್ಪಿಗೆ ಮೇರೆಗೆ ಕಾರ್ಯಾಂಗ ಅಸ್ತಿತ್ವಕ್ಕೆ ಬಂದಿದ್ದರೆ ಅದನ್ನು ಸಂಸದೀಯ ಸರ್ಕಾರ ಎನ್ನುತ್ತಾರೆ. ಅಧ್ಯಕ್ಷೀಯ ಸರ್ಕಾರ ಎಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಅಧಿಕಾರಗಳು ಪ್ರತ್ಯೇಕವಾಗಿರುತ್ತದೆ. ಇದನ್ನು ಅಧ್ಯಕ್ಷೀಯ ಸರ್ಕಾರ ಎನ್ನುತ್ತಾರೆ. ಇಂತಹ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುವುದು ಮಾತ್ರ ರಾಜ್ಯಶಾಸ್ತ್ರ ಎಂದು ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ದಿ ಸ್ಟಡಿ ಸ್ಟೇಟ್ ಅಂಡ್ ಗವರ್ನಮೆಂಟ್ ಅಂದರೆ ರಾಜ್ಯ ಮತ್ತು ಸರ್ಕಾರದ ಅಧ್ಯಯನ. ಕೆಲವು ರಾಜಕೀಯ ಚಿಂತಕರು ಈ ಮೇಲಿನಂತೆ ರಾಜ್ಯಶಾಸ್ತ್ರವು ಒಂದು ವಿಷಯವನ್ನು ಮಾತ್ರ ಅಧ್ಯಯನ ಮಾಡುವುದಿಲ್ಲ. ಅಂದರೆ ರಾಜ್ಯಶಾಸ್ತ್ರವು ಕೇವಲ ಸರ್ಕಾರವನ್ನು ಮಾತ್ರ ಅಧ್ಯಯನ ಮಾಡುವುದಿಲ್ಲ, ಕೇವಲ ರಾಜ್ಯವನ್ನು ಮಾತ್ರ ಅಧ್ಯಯನ ಮಾಡುವುದಿಲ್ಲ, ಇದನ್ನು ಎರಡನ್ನು ಒಳಗೊಂಡು ಅಧ್ಯಯನ ಮಾಡುತ್ತದೆ. ಅಂದರೆ ರಾಜ್ಯ ಮತ್ತು ಸರ್ಕಾರಗಳನ್ನು ಎರಡನ್ನೂ ಅಧ್ಯಯನ ಮಾಡುತ್ತದೆ. ಅಂದರೆ ರಾಜ್ಯದ ಸಂಘಟನೆ ಹೇಗಾಗಿದೆ ಹಾಗೂ ರಾಜಕೀಯ ಸಂಸ್ಥೆಗಳು ಹಾಗೂ ರಾಜ್ಯದ ಉಗಮ ವಿಕಾಸಗಳು ಹಾಗೂ ಸರ್ಕಾರ, ಆ ರಾಜ್ಯದಲ್ಲಿ ಸರ್ಕಾರದ ಪಾತ್ರ ಏನು, ಸರ್ಕಾರದ ಕಾರ್ಯಗಳು, ಈ ಎಲ್ಲವುಗಳನ್ನು ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮೇಲಿನ ಎರಡು ಅಂಶಗಳನ್ನು ಗಿಂತ ಈ ಮೂರನೇ ಅಂಶ ಸರ್ವರಿಂದ ಸ್ವೀಕೃತವಾಗಿದೆ ಅಥವಾ ಇದನ್ನು ಒಪ್ಪಿಕೊಳ್ಳಬಹುದು ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಯುನೆಸ್ಕೋ ಸಮ್ಮೇಳನ. ಅಂದ್ರೆ 1948 ಪ್ಯಾರಿಸ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನೆಸ್ಕೋ ಇದು ಪ್ಯಾರಿಸ್ನಲ್ಲಿ ನಡೆಯಿತು. ಇದರಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ರಾಜಕೀಯ ತಜ್ಞರು ಅಂದರೆ ಅಂತಾರಾಷ್ಟ್ರೀಯ ರಾಜಕೀಯ ಚಿಂತಕರು ಒಳಗೊಂಡಿದ್ದು, ಇದು ರಾಜ್ಯಶಾಸ್ತ್ರ ಎಂಬ ಪದವನ್ನು ಸ್ವೀಕರಿಸಿ ಹಾಗೂ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಿರ್ಧಾರ ಮಾಡಲಾಗಿದೆ. ಈ ಸಮಾವೇಶದ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಪ್ರಮುಖವಾಗಿ 4 ವಿಷಯಗಳಿದ್ದು ಅವುಗಳನ್ನು ಮುಂದಿನ ರೀತಿಯಲ್ಲಿ ಚರ್ಚಿಸಲಾಗುತ್ತದೆ. ಫಸ್ಟ್ ಪಾಯಿಂಟ್, ಪೊಲಿಟಿಕಲ್ ಥಿಯರಿ ಅಂದರೆ ರಾಜಕೀಯ ಸಿದ್ಧಾಂತ. ಅಂದ್ರೆ ಪ್ಯಾರಿಸ್ನಲ್ಲಿ ನಡೆದ 1948ರಲ್ಲಿ ಯುನೆಸ್ಕೋ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರವು ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ರಾಜಕೀಯ ಸಿದ್ಧಾಂತಗಳಾದ ಹಕ್ಕುಗಳು, ಸಮಾನತೆ, ಸ್ವಾತಂತ್ರ್ಯ, ಕರ್ತವ್ಯಗಳು ಹಾಗೂ ಪ್ರಜಾಪ್ರಭುತ್ವ, ಉದಾರವಾದ, ಸಮಾಜವಾದ ಇಂಥ ಎಲ್ಲಾ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಎಂದು ರಾಜ್ಯಶಾಸ್ತ್ರ ಎಲ್ಲವುಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ರಾಜ್ಯವು ಹೇಗೆ ಉಗಮವಾಯಿತು, ಸರ್ಕಾರದ ಅಂಗಗಳು, ಸರ್ಕಾರದ ವಿಧಗಳು ಹಾಗೂ ಹಕ್ಕುಗಳು ಹಾಗೂ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಸ್ವಾತಂತ್ರ್ಯ, ಸಮಾನತೆಗಳನ್ನು ಇವು ಎಲ್ಲವುಗಳನ್ನು ರಾಜ್ಯಶಾಸ್ತ್ರವು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದಿ ಸ್ಟಡಿ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ರಾಜಕೀಯ ಸಂಸ್ಥೆಗಳ ಅಧ್ಯಯನ. ಇಲ್ಲಿ ಒಂದು ರಾಜ್ಯದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ರಾಜಕೀಯವಾಗಿ ಸಂಘಟನೆ ಆಗಿರುವ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ಉದಾಹರಣೆಗೆ ಸಂವಿಧಾನಗಳು, ಸರ್ಕಾರ, ಅದರಲ್ಲೂ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಸಾರ್ವಜನಿಕ ಆಡಳಿತ ಇಂತಹ ಸಾಮಾಜಿಕ ಅಂದರೆ ರಾಜಕೀಯವಾಗಿ ಸಂಘಟನೆ ಆಗಿ ರಚನೆ ಆಗಿರುವ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುವುದು ರಾಜ್ಯಶಾಸ್ತ್ರ ವಿಷಯವಾಗಿದೆ ಎಂದು ರಾಜಕೀಯ ಚಿಂತಕರು ಅಥವಾ ರಾಜಕೀಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಅಂದ್ರೆ ರಾಜಕೀಯ ಪಕ್ಷಗಳು ಹಾಗೂ ಸಾಮಾಜಿಕ ಒಪ್ಪಿಗೆ. ಅಂದರೆ ರಾಜ್ಯಶಾಸ್ತ್ರವು ರಾಜಕೀಯವಾಗಿ ರಚನೆ ಆಗಿರುವ ಪಕ್ಷಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಅಂದರೆ ರಾಜಕೀಯ ಪಕ್ಷಗಳಿಲ್ಲದೆ ಪ್ರಜಾಪ್ರಭುತ್ವಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇದರಲ್ಲೂ ಭಾರತದಂತಹ ರಾಷ್ಟ್ರಗಳಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರುತ್ತದೆ. ಇಲ್ಲಿ ರಾಜಕೀಯ ಪಕ್ಷಗಳು ತುಂಬಾ ಇರುತ್ತದೆ. ಇಂಥ ರಾಜಕೀಯ ಪಕ್ಷಗಳ ರಚನೆ ಅಂದರೆ ಅವು ರಾಷ್ಟ್ರೀಯ ಪಕ್ಷಗಳ ಅಥವಾ ಪ್ರಾದೇಶಿಕ ಪಕ್ಷಗಳ ಅವುಗಳ ಗುರಿಗಳು ಇವು ಎಲ್ಲವುಗಳ ಬಗ್ಗೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು. ರಾಜ್ಯಶಾಸ್ತ್ರವು ಕೇವಲ ತಮ್ಮ ರಾಷ್ಟ್ರದ ಗಡಿಗಳೊಳಗೆ ಮಾತ್ರ ಅಧ್ಯಯನ ಮಾಡುವುದಷ್ಟೇ ಅಲ್ಲದೆ ಇದು ಒಂದು ರಾಷ್ಟ್ರವು ಇತರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳು ಹಾಗೂ
ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ಅವಲಂಬನೆ ಹಾಗೂ ಯುದ್ಧ, ಶಾಂತಿ ಇಂತಹ ಎಲ್ಲಾ ವಿಷಯಗಳನ್ನು ಈ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ರಾಜ್ಯಶಾಸ್ತ್ರದ ವ್ಯಾಪ್ತಿ ತುಂಬಾ ವಿಶಾಲವಾಗಿದ್ದು, ಇದು ಮಾನವನ ಎಲ್ಲಾ ಹಂತಗಳಲ್ಲೂ ರಾಜಕೀಯ ಚಟುವಟಿಕೆಗಳನ್ನು ಎಲ್ಲವುಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ಹೇಳಬಹುದು. ಈ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನಲ್ಲಿ ಎಲ್ಲಾ ವಿಷಯಗಳನ್ನು ಸರಳವಾಗಿ ಅಧ್ಯಯನ ಮಾಡಲಾಗಿದ್ದು, ಇಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಗೆ ಯಾವುದೇ ಒಂದು ಟಾಪಿಕ್ ಬೇಕಂದ್ರೆ ಕಾಮೆಂಟ್‌ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.